ಕರ್ತವ್ಯ ನಿರತ ಮಹಿಳಾ ಪಿಎಸ್ಐಗೆ ಧಮಕಿ ಹಾಕಿ ಹಲ್ಲೆಗೆ ಯತ್ನಿಸಲಾಗಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಂತಾಮಣಿ ಗ್ರಾಮ ಠಾಣೆಯ ಪಿಎಸ್ಐ ಜೀಪ್ ಡ್ರೈವರ್ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ. ಪಿಎಸ್ಐ ನಾಗಮ್ಮ ಜೀಪ್ ಡ್ರೈವರ್ ವೇಣುಗೋಪಾಲ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮಧ್ಯರಾತ್ರಿ 12:40 ಆದರೂ ಕೂಡ ಹೋಟೆಲ್ ತೆರೆದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಖ್ಯಾತೆ ತೆಗೆದಿದ್ದಾರೆ. ಪೊಲೀಸರ ಜೊತೆ ಖ್ಯಾತೆ ತೆಗೆದು ಪಿಎಸ್ಐ ಮೇಲೆ ಹಲ್ಲೆ ಧಮಕಿ ಆರೋಪ ಕೇಳಿ ಬರ್ತಾ ಇದೆ. ಈಗ ಏಪ್ರಿಲ್ 3ರಂದು ಬೆಳಗಿನ ಜಾವ 12:40 ನಡೆದಿರುವಂತಹ ಘಟನೆ ಇದು. ನಾಗೇಂದ್ರ, ನವೀನ್, ಹುಳಿ, ನರೇಂದ್ರ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. 4 ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಏಪ್ರಿಲ್ 3ರಂದು ನಡೆದಿರುವಂತಹ ಘಟನೆ ಇದು. ಕರ್ತವ್ಯ ನಿರತ ಮಹಿಳಾ ಪಿಎಸ್ಐಗೆ ಧಮಕಿ ಹಾಕಿ ಹಲ್ಲೆಗೆ ಯತ್ನಿಸಿದ್ದಾರೆ ಅನ್ನುವಂತ ಆರೋಪ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಏಪ್ರಿಲ್ 3ನೇ ತಾರೀಕಿನ ಘಟನೆ. ಚಿಂತಾಮಣಿ ಗ್ರಾಮ ಪಿಎಸ್ಐ ಜೀಪ್ ಡ್ರೈವರ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಅನ್ನುವಂತ ಆರೋಪ. ಈಗ 4 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಈ ಪ್ರಕರಣದಲ್ಲಿ. ಪಿಎಸ್ಐ ನಾಗಮ್ಮ ಜೀಪ್ ಡ್ರೈವರ್ ವೇಣುಗೋಪಾಲ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ಹೀಗೆ ಇದೀಗ ಕರ್ತವ್ಯ ನಿರತ ಮಹಿಳಾ ಪಿಎಸ್ಐಗೆ ಧಮಕಿ ಹಾಕಿರುವಂತಹ ಆರೋಪ. ಈ ಒಂದು ದೃಶ್ಯಗಳಲ್ಲಿ ಇಷ್ಟೊತ್ತು ಗಮನಿಸ್ತಾ ಇದ್ವಿ ಅಂತಂದ್ರೆ ಅಲ್ಲಿ ಏನೋ ಒಂದು ವಾಗ್ವಾದ ನಡೀತಾ ಇದೆ, ಜಗಳ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆವಾಜ್ ಹಾಕ್ತಿದ್ದಾರೆ ಪಿಎಸ್ಐ ನಾಗಮ್ಮ ಹಾಗೂ ಅವರ ಜೀಪ್ ಡ್ರೈವರ್ ಆಗಿರುವಂತಹ ವೇಣುಗೋಪಾಲ್. ಇಬ್ಬರ ಮೇಲೆಯೂ ಕೂಡ ಹಲ್ಲೆಗೆ ಯತ್ನಿಸಿದ್ದಾರೆ ಅನ್ನುವಂಥ ಆರೋಪ. ಹಾಗಾಗಿ ಈ ವಿಡಿಯೋ ಆಧರಿಸಿ ಇದೀಗ ಪೊಲೀಸರು 4 ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. 3ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ಅದರಲ್ಲೂ ಕೂಡ ಮಧ್ಯರಾತ್ರಿ 12:40 ನಡೆದಿರುವಂತಹ ಘಟನೆ. ಅಷ್ಟೊತ್ತಾದ್ರೂ ಕೂಡ ಹೋಟೆಲ್ ಅನ್ನ ಓಪನ್ ಮಾಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಇಲ್ಲಿ ಒಬ್ಬ ಪಿಎಸ್ಐ ಹಾಗೂ ಇಲ್ಲಿ ಬೇರೆಯವರ ವಿರುದ್ಧವೂ ಕೂಡ ಅಂತಂದ್ರೆ ಈ ರೀತಿಯಾಗಿ ವಾಗ್ವಾದ ನಡೆಯೋದು ಅಥವಾ ಈ ರೀತಿಯಾಗಿ ಕಿರಿಕ್ ನಡೀತಾ ಇದೆ. ಆಕ್ಚುಲಿ ಏನಾಗಿತ್ತು ಅಲ್ಲಿ, ಏನ್ ಗಲಾಟೆ ಆಯ್ತು ಅಂತ? ಖಂಡಿತ ರೋಶ್ನಿ, ಏನೊಂದು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ಏನೊಂದು ಪಿಎಸ್ಐಗೆ ಕರ್ತವ್ಯ ನಿರಂತರ ಮಹಿಳೆ ಪಿಎಸ್ಐಗೆ ಧಮಕಿ ಹಾಕಿ ಹಲ್ಲೆಗೆ ಯತ್ನ ಮಾಡಿರುವಂತಹ ಆರೋಪವನ್ನು ಸಹ ಈಗ ಕೇಳಿ ಬಂದಿರುವಂತದ್ದು. ಇನ್ನು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪಿಎಸ್ಐ ನಾಗಮ್ಮ ಮತ್ತು ಜೀಪ್ ಡ್ರೈವರ್ ವೇಣುಗೋಪಾಲ್ ಮೇಲೆ ಹಲ್ಲೆಗೆ ಯತ್ನ ಮಾಡಿರುವಂತಹ ಆರೋಪಗಳು ಸಹ ಈಗ ಸದ್ಯಕ್ಕೆ ಕೇಳಿ ಬರ್ತಿರುವಂತದ್ದು. ಇನ್ನು ಹಲ್ಲೆಗೆ ಯತ್ನಿಸಿದ ವಿಡಿಯೋ ಈಗ ಸದ್ಯಕ್ಕೆ ನಮಗೆ ರಾಜ್ ನ್ಯೂಸ್ ಸಹ ಈಗ ಲಭ್ಯವಾಗಿರುವಂತ ಹೇಳಬಹುದು. ಏನು ಸತತವಾಗಿ ಏನು ಚಿಂತಾಮಣಿ ಗ್ರಾಮಾಂತರ ಸ್ಟೇಷನ್ ಅಂತೆ ಒಂದು ನೈಟ್ ರಾತ್ರಿ ಹೊತ್ತು ಸರೌಂಡಿಂಗ್ ಹೋಗುವಂತ ಸಂದರ್ಭದಲ್ಲಿ ಸಹ ಅವರೇನು ಒಂದು ಬರ್ತ್ಡೇ ಪಾರ್ಟಿ ಮಾಡ್ತಿರ್ತಾರೆ ಒಂದು ಹೋಟೆಲ್ ನಲ್ಲಿ. ಸತತವಾಗಿ ಏನು 12:40 ಆದ್ರೂ ಸಹ ಬಾಗಿಲು ಮುಚ್ಚಿರಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಸಹ ಹೋಗಿ ಇವರು ಏನು ನಾಗಮ್ಮ ಪಿಎಸ್ಐ ಮತ್ತೆ ಜೀಪ್ ಡ್ರೈವರ್ ಹೋಗಿ ಕೇಳಂತ ಸಂದರ್ಭದಲ್ಲಿ ಸಹ ಏನು ಪಿಎಸ್ಐ ಮೇಲೆನೆ ಒಬ್ಬ ಅಧಿಕಾರಿ
ಪ್ರೇಯಸಿ ಮೇಲೆ ಒಂದಷ್ಟು ದರ್ಪ ಮಾಡುವಂತಹ ಒಂದು ಯತ್ನಗೆ ಸಹ ಅಲ್ಲಿ ನೆರವಂತದ್ದು. ಇನ್ನು ಪೊಲೀಸರು ಮತ್ತೆ ಅವರ ಪುಂಡರ ನಡುವೆ ಒಂದಷ್ಟು ವಾಗ್ವಾದನು ಸಹ ಅಲ್ಲಿ ಬಹಳಷ್ಟು ನಡೆಯುವಂತದ್ದು. ಇನ್ನು ಖ್ಯಾತಿಯಾಗಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಹ ಅಂತ ಲೆಕ್ಕಿಸದೆ ಮಹಿಳಾ ಅಧಿಕಾರಿ ಅಂತ ಲೆಕ್ಕಿಸದೆ ಸಹ ಆಕೆಯ ಮೇಲೆ ಬಹಳಷ್ಟು ಒಂದ್ ಸ್ವಲ್ಪ ಧಮಕಿ ಹಾಕಿ ಹಲ್ಲೆಗೆ ಯತ್ನಿಸಿರುವಂತಹ ಈಗ ಆರೋಪನು ಸಹ ಈಗ ಸದ್ಯಕ್ಕೆ ಕೇಳಿ ಬರುತ್ತಿರುವಂತದ್ದು. ಇನ್ನು ಏನು ಈ ಒಂದು ಘಟನೆಯಲ್ಲಿ ಸಹ ನಾಗೇಂದ್ರ, ನವೀನ್ ಮತ್ತೆ ಪುನೀತ್ ಹಾಗೂ ನರೇಂದ್ರ ಇವರು PSI ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಅಂತೇಳಿ ಅಲ್ಲಿರುವಂತಹ ಒಂದು ಗಂಭೀರ ಆರೋಪಗಳು ಕೇಳಿ ಬಂದಿತ್ತು. ಈಗ ಸದ್ಯಕ್ಕೆ ಇವರ ಮೇಲೆ ಸಹ ಒಂದು ಏನು ನಾಗಮ್ಮ ಮೇಲೆ ಧಮಕಿ ಹಾಕುವ ಪ್ರಕರಣದಲ್ಲಿ ಇವರ ಮೇಲೆ ಒಂದು FIR ಆಗಿದ್ರು ಸಹ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಲ್ಲಿ ಆರೋಪಿಗಳು ಸಹ ಈಗ ಬಂಧನ ಆಗಿಲ್ಲ ಅಂತೇಳಿ ಈಗ ಸದ್ಯಕ್ಕೆ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಇದಕ್ಕೇನಾದ್ರೂ ರಾಜಕೀಯ ಒಂದು ಒತ್ತಡಕ್ಕೆ ಏನಾದ್ರು ಮಣಿದಿದ್ದಾರಾ ಅವರು ಇಲ್ಲಿವರೆಗೂ? ಯಾಕಂದ್ರೆ ಸತತವಾಗಿ 3 ದಿನಗಳಾದ್ರೂ ಸಹ ಇಲ್ಲಿವರೆಗೂ ಅವ್ರ ಮೇಲೆ ಒಂದು FIR ಆದ್ರೂ ಸಹ ಇಲ್ಲಿವರೆಗೂ ಅವರು ಅರೆಸ್ಟ್ ಮಾಡುವಂತಹ ಇದು ಮಾಡಿಲ್ಲ. ಆ ಒಂದು ರೀತಿಯಲ್ಲಿ ಸಹ ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಿರಿಯ ಪೊಲೀಸರು ಸಹ ಅವ್ರಿಗೆ ಏನಾದ್ರು ಒಂದಷ್ಟು ಸಾಥ್ ನೀಡುತ್ತಿರುವಂತಹ ಆರೋಪನು ಸಹ ಇದೆ ಸದ್ಯಕ್ಕೆ ಕೇಳಿ ಬರ್ತಿರುವಂತದ್ದು. ಒಟ್ಟಾರೆಯಾಗಿ ಏನು ಒಬ್ಬ ಮಹಿಳಾ ಅಧಿಕಾರಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಸಾಮಾನ್ಯ ಮಹಿಳೆಯರಿಗೆ ಯಾವ ಒಂದು ರೀತಿಯಲ್ಲಿ ರಕ್ಷಣೆ ಸಿಗುತ್ತೆ ಎಂಬುವಂತಹ ನಿಟ್ಟಿನಲ್ಲಿ ಸಹ ಈಗ ಬಹಳಷ್ಟು ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು. ರೋಷಿನಿ, ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಕರ್ತವ್ಯ ನಿರತ PSI ನಾಗಮ್ಮ ಅವ್ರ ಮೇಲೆ ಈ ರೀತಿಯಾಗಿ ಧಮಕಿ ಹಾಕಲಾಗಿದೆ. ಅದರಲ್ಲೂ ಕೂಡ ಒಂದು ವಿಚಾರ ಏನು ಅಂತಂದ್ರೆ 12 ಗಂಟೆ 40 ನಿಮಿಷ ಆಗಿತ್ತು, ಮಧ್ಯರಾತ್ರಿ ಇಷ್ಟೊತ್ತಾದ್ರೂ ಹೋಟೆಲ್ ಯಾಕೆ ಓಪನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಗಲಾಟೆ ಇದು. ಇದೀಗ ಈ ಪ್ರಕರಣದಲ್ಲಿ 4 ವಿರುದ್ಧ FIR ದಾಖಲಾಗಿದೆ.